ಹುಬ್ಬಳ್ಳಿಯ ವರೂರಿನ ನವಗ್ರಹ ತೀರ್ಥಂಕರ ಮಹಾಮಸ್ತಾಭಿಷೇಕ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆಯಿಂದಲೇ ಪಾರ್ಶ್ವನಾಥ ತೀರ್ಥಂಕರರಿಗೆ ವಿಶೇಷ ಪೂಜೆಗಳು ಶುರುವಾಗಿದೆ. ಮುಖ್ಯ ವೇದಿಕೆಯಲ್ಲಿ ಇಂದ್ರಾಣಿಯರಿಂದ ಅಭಿಷೇಕ ಮಾಡಲಾಯಿತು. ಇದೇ ವೇಳೆ 20ಕ್ಕೂ ಹೆಚ್ಚು ದಂಪತಿಗಿಂದ ಮೋಕ್ಷ ನಿರ್ವಹಣಾ ಕಲ್ಯಾಣ ಮೂರ್ತಿ ಪ್ರತಿಷ್ಠಾಪನೆ ಕೂಡ ಮಾಡಲಾಯಿತು. ಇನ್ನು ಹಲವು ಮಹಾರಾಜರು, ಭಟ್ಟಾಚಾರ್ಯರು, ಆಚಾರ್ಯರಿಂದ ಮಂಗಲ ಪ್ರವಚನ ಕೂಡ ನೀಡಲಾಯಿತು. ಇನ್ನೊಂದು ಕಡೆ ವಿಶ್ವ ಶಾಂತಿಗಾಗಿ ಸ್ವಾಮೀಜಿಗಳಿಂದ ಸಾಮಾನ್ಯ ಮತ್ತು ನಿರ್ವಹಣಾ ಯಜ್ಞ ನೆರವೇರಿಸಲಾಯಿತು. ಈ ನಡುವೆ ದಿನನಿತ್ಯದಂತೆ ಭವ್ಯ ರಥಯಾತ್ರೆ ಕೂಡ ನೆರವೇರಿಸಲಾಯಿತು. ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಬರೂರ್ ಈ ತೀರ್ಥಕ್ಷೇತ್ರ ಪರಮಪೂಜ್ಯ ಗಣಾಧಿಪತಿ ಗಣಧರಾಚಾರ್ಯ ಕುಂತುಸಾಗರ ಮಹಾರಾಜರ ಶಿಷ್ಯರಾದ ರಾಷ್ಟ್ರಸಂತ ಯುವಾಚಾರಿ ಶ್ರೀ ಗುಣಧರ್ನಂದಿ ಮಹಾರಾಜರ ಪ್ರೇರಣೆಯಿಂದ 405 ಅಡಿದ ಈ ಸುಮೇರು ಪರ್ವತ ನವಗ್ರಹ ತೀರ್ಥಂಕರ ಮಹಾಭಿಷೇಕ ಜೊತೆಗೆ ಪಂಚಕಲ್ಯಾಣಕ ಮಹಾಮಹೋತ್ಸವ ವಿಶ್ವ ಶಾಂತಿಗಾಗಿ ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ದೇಶ ವಿದೇಶದಿಂದ ಲಕ್ಷಾವಧಿ ಜನರು ಇಲ್ಲಿ ಕಾರ್ಯಕ್ರಮಕ್ಕೆ ಸೇರಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಲಿಕ್ಕೆ ಪುಣ್ಯ ಸಂಪಾದನೆ ಮಾಡ್ತಾ ಇದ್ದಾರೆ. ಅಷ್ಟೇ ಇಲ್ಲ, ಈ ಕಾರ್ಯಕ್ರಮದಿಂದ ಸಮಸ್ತ ರಾಷ್ಟ್ರದಲ್ಲಿ ಶಾಂತಿಯಾಗಲಿ, ಕ್ಷೇಮ ಆಗಲಿ, ಕುಶಲ ಆಗಲಿ, ಮಂಗಲ ಆಗಲಿ. ಅಷ್ಟೇ ಇಲ್ಲ, ಯಾರು ಒಂದು ಪ್ರಾಣಿ ಇರಲಿ ಎಲ್ಲರಿಗೂ ಕೂಡ ಸುಖ ಸಮೃದ್ಧಿ ಸಿಗಲಿ ಅಂತ ಈ ಉದ್ದೇಶದಿಂದ ಈ ಮಹಾ ಆಯೋಜನೆ ನಮ್ಮ ಜೈನ ಸಮಾಜದಲ್ಲಿ ಯಾವ ರೀತಿಯಾಗಿ ಹಿಂದೂ ಸಮಾಜದಲ್ಲಿ ಇದು ಪ್ರಯಾಗದ ಮಹಾಕುಂಭ ಆಗುತ್ತದೆ, ಅದೇ ರೀತಿಯಾಗಿ ಜೈನ ಸಮಾಜದಲ್ಲಿ ಇದು ಜೈನ ಮಹಾಕುಂಭ ಅಂತ ಹೇಳಿ ಇಲ್ಲಿ ಆಚರಿಸ್ತಾ ಆಗುತ್ತೆ. ಕರ್ನಾಟಕ ರಾಜ್ಯದ